ಬಿಬಿಎಂಪಿ ಸಿಬ್ಬಂದಿಯ ಈ ಕಳ್ಳಾಟವನ್ನ ಮೊದಲು ವರದಿ ಮಾಡಿದ್ದು ನಾವೇ. ನಿನ್ನೆ ಮೊನ್ನೆ ಇಡೀ ದಿನ ರಿಪಬ್ಲಿಕ್ ಕನ್ನಡ ಇದನ್ನ ವರದಿ ಮಾಡಿತ್ತು. ಸಿಎಂ ಸಿದ್ದರಾಮಯ್ಯ ಅವರ ಗಮನಕ್ಕೂ ನೇರವಾಗಿ ತಂದಿತ್ತು ರಿಪಬ್ಲಿಕ್ ಕನ್ನಡ. ನಿನ್ನೆ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ನಮ್ಮ ಸುದ್ದಿಯನ್ನ ಪ್ರಸ್ತಾಪ ಮಾಡಲಾಯಿತು. ಇವತ್ತು ತಪ್ಪಿತಸ್ಥ 3 ಅಧಿಕಾರಿಗಳ ತಲೆದಂಡವಾಗಿದೆ. ಬಿಬಿಎಂಪಿ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. 3 ಸಸ್ಪೆಂಡ್ ಮಾಡಲಾಗಿದೆ. ಸಿಬ್ಬಂದಿಗಳು ಕಳ್ಳಾಟ ಆಡ್ತಿದ್ದದನ್ನ ಆನ್ ಕ್ಯಾಮೆರಾ ರಿಪಬ್ಲಿಕ್ ಕನ್ನಡ ಸೆರೆ ಹಿಡಿದು ತೋರಿಸಿತ್ತು. ಯಾವ ರೀತಿಯಲ್ಲಿ ಸುಮ್ಮನೆ ಯಾವ ಮನೆಯವ್ರನ್ನು ಕೇಳದೆ ಮಾಡದೆ ಮಾತನಾಡದೆ ಎಷ್ಟು ಜನ ಇದ್ದಾರೆ ಮತ್ತು ಅವರು ಪರಿಶಿಷ್ಟ ಜಾತಿಯ ಯಾವ ಪಂಗಡಕ್ಕೆ ಸೇರ್ತಾರೆ ಯಾವುದನ್ನು ಕೇಳದೆ ಸುಮ್ಮನೆ ಒಂದಷ್ಟು ಮನೆಗಳಿಗೆ ರ್ಯಾಂಡಮ್ ಆಗಿ ಸ್ಟಿಕ್ಕರ್ ಅಂಟಿಸಿ ಓಡೋಗ್ತಾ ಇದ್ರು. ರಾತ್ರಿ ಆ ರೀತಿ ಸ್ಟಿಕ್ಕರ್ ಅಂಟಿಸಿ ಓಡೋಗ್ತಾ ಇದ್ರು. ರಿಪಬ್ಲಿಕ್ ಕನ್ನಡ ಈ ಒಂದು ಕಳ್ಳಾಟವನ್ನ ಬಯಲು ಮಾಡಿತ್ತು. ಇದೀಗ 3 ಬಿಬಿಎಂಪಿ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಲೈವ್ ಕನೆಕ್ಟ್ ಆಗಿದ್ದಾರೆ. ದೀಪ್ತಿ, ಇದೀಗ 3 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಈ 3 ಅಧಿಕಾರಿಗಳ ವ್ಯಾಪ್ತಿಯಲ್ಲೇ ಈ ರೀತಿ ಅಕ್ರಮಗಳು ನಡೆದಿದ್ದ? ಇದೇ 3 ಅಧಿಕಾರಿಗಳು ನೇರವಾಗಿ ಕಾರಣರ ಅಥವಾ ಬೇರೆ ಏನಾದ್ರೂ ಕನ್ಫ್ಯೂಷನ್ ಇದೆಯಾ? ಈಗ ಪರಿಸ್ಥಿತಿ ಸುಧಾರಣೆ ಆಗತ್ತಾ ಇವ್ರನ್ನ ಸಸ್ಪೆಂಡ್ ಮಾಡಿರೋದ್ರಿಂದ? ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಕಳೆದ 3 ದಿನಗಳಿಂದನೂ ಕೂಡ ರಿಪಬ್ಲಿಕ್ ಕನ್ನಡ ಒಂದು ನಿರಂತರವಾಗಿ ಪರಿಶಿಷ್ಟ ಜಾತಿ ವಿಚಾರದಲ್ಲಿ, ಗಣತಿ ವಿಚಾರದಲ್ಲಿ ಆದಂತಹ ಕಳ್ಳಾಟವನ್ನ ಬಯಲು ಮಾಡುವಂತಹ ಪ್ರಯತ್ನಕ್ಕೆ ಇಳಿದಿತ್ತು. ನಮ್ಮ ತಂಡ ನಗರದ ಬೇರೆ ಬೇರೆ ಭಾಗಗಳಲ್ಲಿ ಹೋಗಿ ಜನರನ್ನ ಮಾತಾಡಿಸುವಂತದ್ದು, ಅವರಿಗೆ ಪ್ರಶ್ನೆಗಳನ್ನ ಕೇಳುವಂತದ್ದು, ಜೊತೆಗೆ ಜನಗಣತಿ ಯಾರು ಮಾಡ್ತಾ ಇದ್ದಾರೆ ಅವರ ಒಂದು ಪ್ಲೇಸ್ಗೆ ಹೋಗಿ ಡೈರೆಕ್ಟ್ ಆಗಿ ಅವರು ಹೇಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ರಿಯಾಲಿಟಿ ಚೆಕ್ ಅನ್ನ ನಡೆಸಿತ್ತು. ಈ ಸಂದರ್ಭದಲ್ಲಿ ಸಿಬ್ಬಂದಿಗಳು ನಾಮಕೆ ವಾಸ್ತೆ ಅನ್ನೋ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತದ್ದು. ಅಲ್ಲಿ ಮನೆಯವರ ಬಳಿ ಹೋಗಿ ಅವರನ್ನ ಪ್ರಶ್ನೆ ಮಾಡದೆ ಕೇವಲ ಸ್ಟಿಕ್ಕರ್ ಅನ್ನ ಅಂಟಿಸಿ ಬರ್ತಾ ಇದ್ದಂತಹ ಒಂದಿಷ್ಟು ವಿಚಾರಗಳು ತಿಳಿತು. ನೇರವಾಗಿ ಅವರನ್ನ ಪ್ರಶ್ನೆ ಮಾಡುವಂತಹ ಸಂದರ್ಭದಲ್ಲಿ ಸಿಬ್ಬಂದಿಗಳು ತಬ್ಬಿಬ್ಬಾದ್ರು. ಈ ವಿಚಾರವನ್ನ ನಾವು ನಿರಂತರವಾಗಿ 3 ದಿನಗಳ ಕಾಲ ಎಲ್ಲೂ ಬಿಡದೆ ರಿಪೋರ್ಟಿಂಗ್ ಅನ್ನ ಮಾಡಿಕೊಂಡೇ ಬಂದ್ವಿ. ಸರ್ಕಾರದ ಗಮನಕ್ಕೂ ಕೂಡ ತಂದ್ವಿ. ಸಿಎಂ ಕೂಡ ರಿಯಾಕ್ಟ್ ಮಾಡಿದ್ರು. ಇದೀಗ ಫಾರ್ ದ ಫಸ್ಟ್ ಟೈಮ್ ದೊಡ್ಡ ಇಂಪ್ಯಾಕ್ಟ್ ಏನು ಅಂತ ಹೇಳಿದ್ರೆ, ಯಾರು ಕಳ್ಳಾಟವನ್ನ ಮಾಡಿದ್ರು ಅಂತಹ 3 ಸಿಬ್ಬಂದಿಗಳನ್ನ ಅಮಾನತು ಮಾಡಿರುವಂತದ್ದು. ಪ್ರಮುಖವಾಗಿ HBR ಲೇಔಟ್ನಲ್ಲಿದ್ದಂತಹ ಕಂದಾಯ ಪರಿವೀಕ್ಷಕ, ಕಂದಾಯ ವಸೂಲಿಗಾರರ 2 ಒಟ್ಟು 3 ನೌಕರರನ್ನ ಅಮಾನತು ಮಾಡಿ ಬಿಬಿಎಂಪಿ ಆದೇಶವನ್ನ ಹೊರಡಿಸಿದೆ. ಎಲ್ಲೋ ಒಂದ್ ಕಡೆ ಇದು ಬೇರೆ ಸಿಬ್ಬಂದಿಗಳಿಗೂ ಕೂಡ ಒಂದು ಎಚ್ಚರಿಕೆಯ ಪಾಠ ಆಗುತ್ತೆ. ಯಾಕಂದ್ರೆ ಕೊಟ್ಟಂತಹ ಕೆಲಸವನ್ನ ತುಂಬಾ ಪ್ರಾಮಾಣಿಕವಾಗಿ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ಅವರು ಅರ್ಥವನ್ನ ಮಾಡ್ಕೊಳ್ಬೇಕಾಗುತ್ತೆ. ಯಾವುದೇ ಒಂದು ಸಮೀಕ್ಷೆಯನ್ನ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅವರ ಜಾತಿ ಗೊತ್ತಿರಬಹುದು, ಅವ್ರು ನಮಗೆ ಪರಿಚಯ ಇರಬಹುದು, ಅವ್ರನ್ನ ನಾವು ನೋಡಿರ್ಬೋದು, ಆದ್ರೂ ಕೂಡ ಸರ್ಕಾರದ ದಾಖಲೆ ಆಗುವಂತಹ ಹಿನ್ನೆಲೆಯಲ್ಲಿ ಇದನ್ನು ತುಂಬಾ ಪ್ರಾಮಾಣಿಕವಾಗಿ ಅಷ್ಟೇ ನಿಷ್ಠೆಯಿಂದ ಮಾಡಬೇಕಾಗುತ್ತೆ. ಅವರ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಯಾವ ಜಾತಿಗೆ ಸೇರ್ತಾರೆ, ಯಾವ ಪಂಗಡಕ್ಕೆ ಸೇರ್ತಾರೆ, ಈ ಎಲ್ಲಾ ಡೀಟೇಲ್ಸ್ ಅನ್ನ ಕೇಳಿ ನಂತರ ಸ್ಟಿಕ್ಕರ್ ಅನ್ನ ಅಂಟಿಸಬೇಕಾಗುತ್ತೆ. ಆದ್ರೆ ಇದು ಯಾವ ಕೆಲಸವನ್ನ ಕೂಡ ಮಾಡದೆ ನಮಗೆ ಅವ್ರು ಗೊತ್ತಿದೆ, ಅವ್ರು ಸೇಟು ಅಂತ ಗೊತ್ತಿದೆ, ಇವರು ಬ್ರಾಹ್ಮಿನ್ಸ್ ಅಂತ ಗೊತ್ತಿದೆ, ಇವರು ಮುಸಲ್ಮಾನರು ಅಂತ ಗೊತ್ತಿದೆ, ಇವರು ಕ್ರಿಶ್ಚಿಯನ್ ಅಂತ ಗೊತ್ತಿದೆ ಅಂತ ಹೇಳಿ ಓವರ್ ಕಾನ್ಫಿಡೆನ್ಸ್ ನಲ್ಲಿ ಮಾಡ್ತಿರುವಂತಹ ಕೆಲಸಗಾರರಿಗೆ ಇದೊಂದು ಪಾಠ ಆಗುತ್ತೆ. ಪ್ರಾಮಾಣಿಕವಾಗಿ ತಮ್ಮ ಕೆಲಸವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇದು ದೊಡ್ಡ ಪಾಠ ಆಗುತ್ತೆ. ಬಿಬಿಎಂಪಿ ಈಗಷ್ಟೇ 3 ಸಿಬ್ಬಂದಿಗಳನ್ನ ಅಮಾನತು ಮಾಡಿದೆ. ಅಷ್ಟೇ ಅಲ್ಲ, ಯಾರೆಲ್ಲ ಜಾತಿ ಗಣತಿಯಲ್ಲಿ ತೊಡಗಿದ್ದಾರೆ ಅಂತಹ ಸಿಬ್ಬಂದಿಗಳಿಗೆ ಖಡಕ್ ಆದಂತಹ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ನೀವು ಯಾವುದೇ ಸಮೀಕ್ಷೆಯನ್ನ ಮನೆಗೆ ಹೋದಾಗ ಅವರನ್ನ ಮಾತಾಡಿಸಿ ತದನಂತರದಲ್ಲಿ ಮಾತ್ರ ಸ್ಟಿಕ್ಕರ್ ಅನ್ನ ಅಂಟಿಸಬೇಕು ಅಂತ ಹೇಳಿ ಅವರಿಗೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಶ್ರೀಲಕ್ಷ್ಮಿ, ಎಲ್ಲ ಒಂದ್ ಕಡೆ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಇಲ್ಲಾಯ್ತು 3 ಜನ ಸಸ್ಪೆಂಡ್ ಆದ್ರು ಅಂತ ಬಿಡೋದಿಲ್ಲ. ಈ ಒಂದು ಸಮೀಕ್ಷೆ ಎಷ್ಟು ದಿವಸ ನಡೆಯುತ್ತೆ? ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಹಣವನ್ನ ಖರ್ಚು ಮಾಡಿ ಮಾಡ್ತಿರುವಂತಹ ಸಮೀಕ್ಷೆ, ನಮ್ ದುಡ್ಡಿದು. ಹಾಗಾಗಿ ನಾವು ಬಿಡುವಂತಹ ವಿಚಾರಕ್ಕೆ ಹೋಗೋದಿಲ್ಲ. ಇದರ ಫಾಲೋಅಪ್ ಅನ್ನ ನಾವು ಖಂಡಿತವಾಗಿ ಮಾಡ್ಲಿಕ್ಕೆ ಇದ್ದೇವೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ದೀಪ್ತಿ ಡೀಟೇಲ್ಸ್ಗಾಗಿ. ಬಿಬಿಎಂಪಿ ಸಿಬ್ಬಂದಿಯ ಈ ಕಳ್ಳಾಟವನ್ನ ಮೊದಲು ವರದಿ ಮಾಡಿದ್ದು ನಾವೇ. ನಿನ್ನೆ ಮೊನ್ನೆ ಇಡೀ ದಿನ ರಿಪಬ್ಲಿಕ್ ಕನ್ನಡ ಇದನ್ನ ವರದಿ ಮಾಡಿತ್ತು.
ಸಿಎಂ ಸಿದ್ದರಾಮಯ್ಯ ಅವರ ಗಮನಕ್ಕೂ ನೇರವಾಗಿ ತಂದಿತ್ತು ರಿಪಬ್ಲಿಕ್ ಕನ್ನಡ. ನಿನ್ನೆ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ನಮ್ಮ ಸುದ್ದಿಯನ್ನ ಪ್ರಸ್ತಾಪ ಮಾಡಲಾಯಿತು. ಇವತ್ತು ತಪ್ಪಿತಸ್ಥ 3 ಅಧಿಕಾರಿಗಳ ತಲೆದಂಡವಾಗಿದೆ. ಬಿಬಿಎಂಪಿ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. 3 ಸಸ್ಪೆಂಡ್ ಮಾಡಲಾಗಿದೆ. ಸಿಬ್ಬಂದಿಗಳು ಕಳ್ಳಾಟ ಆಡ್ತಿದ್ದದನ್ನ ಆನ್ ಕ್ಯಾಮೆರಾ ರಿಪಬ್ಲಿಕ್ ಕನ್ನಡ ಸೆರೆ ಹಿಡಿದು ತೋರಿಸಿತ್ತು. ಯಾವ ರೀತಿಯಲ್ಲಿ ಸುಮ್ಮನೆ ಯಾವ ಮನೆಯವ್ರನ್ನು ಕೇಳದೆ ಮಾಡದೆ ಮಾತನಾಡದೆ ಎಷ್ಟು ಜನ ಇದ್ದಾರೆ ಮತ್ತು ಅವರು ಪರಿಶಿಷ್ಟ ಜಾತಿಯ ಯಾವ ಪಂಗಡಕ್ಕೆ ಸೇರ್ತಾರೆ ಯಾವುದನ್ನು ಕೇಳದೆ ಸುಮ್ಮನೆ ಒಂದಷ್ಟು ಮನೆಗಳಿಗೆ ರ್ಯಾಂಡಮ್ ಆಗಿ ಸ್ಟಿಕ್ಕರ್ ಅಂಟಿಸಿ ಓಡೋಗ್ತಾ ಇದ್ರು. ರಾತ್ರಿ ಆ ರೀತಿ ಸ್ಟಿಕ್ಕರ್ ಅಂಟಿಸಿ ಓಡೋಗ್ತಾ ಇದ್ರು. ರಿಪಬ್ಲಿಕ್ ಕನ್ನಡ ಈ ಒಂದು ಕಳ್ಳಾಟವನ್ನ ಬಯಲು ಮಾಡಿತ್ತು. ಇದೀಗ 3 ಬಿಬಿಎಂಪಿ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಲೈವ್ ಕನೆಕ್ಟ್ ಆಗಿದ್ದಾರೆ. ದೀಪ್ತಿ, ಇದೀಗ 3 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಈ 3 ಅಧಿಕಾರಿಗಳ ವ್ಯಾಪ್ತಿಯಲ್ಲೇ ಈ ರೀತಿ ಅಕ್ರಮಗಳು ನಡೆದಿದ್ದ? ಇದೇ 3 ಅಧಿಕಾರಿಗಳು ನೇರವಾಗಿ ಕಾರಣರ ಅಥವಾ ಬೇರೆ ಏನಾದ್ರೂ ಕನ್ಫ್ಯೂಷನ್ ಇದೆಯಾ? ಈಗ ಪರಿಸ್ಥಿತಿ ಸುಧಾರಣೆ ಆಗತ್ತಾ ಇವ್ರನ್ನ ಸಸ್ಪೆಂಡ್ ಮಾಡಿರೋದ್ರಿಂದ? ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಕಳೆದ 3 ದಿನಗಳಿಂದನೂ ಕೂಡ ರಿಪಬ್ಲಿಕ್ ಕನ್ನಡ ಒಂದು ನಿರಂತರವಾಗಿ ಪರಿಶಿಷ್ಟ ಜಾತಿ ವಿಚಾರದಲ್ಲಿ, ಗಣತಿ ವಿಚಾರದಲ್ಲಿ ಆದಂತಹ ಕಳ್ಳಾಟವನ್ನ ಬಯಲು ಮಾಡುವಂತಹ ಪ್ರಯತ್ನಕ್ಕೆ ಇಳಿದಿತ್ತು. ನಮ್ಮ ತಂಡ ನಗರದ ಬೇರೆ ಬೇರೆ ಭಾಗಗಳಲ್ಲಿ ಹೋಗಿ ಜನರನ್ನ ಮಾತಾಡಿಸುವಂತದ್ದು, ಅವರಿಗೆ ಪ್ರಶ್ನೆಗಳನ್ನ ಕೇಳುವಂತದ್ದು, ಜೊತೆಗೆ ಜನಗಣತಿ ಯಾರು ಮಾಡ್ತಾ ಇದ್ದಾರೆ ಅವರ ಒಂದು ಪ್ಲೇಸ್ಗೆ ಹೋಗಿ ಡೈರೆಕ್ಟ್ ಆಗಿ ಅವರು ಹೇಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ರಿಯಾಲಿಟಿ ಚೆಕ್ ಅನ್ನ ನಡೆಸಿತ್ತು. ಈ ಸಂದರ್ಭದಲ್ಲಿ ಸಿಬ್ಬಂದಿಗಳು ನಾಮಕೆ ವಾಸ್ತೆ ಅನ್ನೋ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತದ್ದು. ಅಲ್ಲಿ ಮನೆಯವರ ಬಳಿ ಹೋಗಿ ಅವರನ್ನ ಪ್ರಶ್ನೆ ಮಾಡದೆ ಕೇವಲ ಸ್ಟಿಕ್ಕರ್ ಅನ್ನ ಅಂಟಿಸಿ ಬರ್ತಾ ಇದ್ದಂತಹ ಒಂದಿಷ್ಟು ವಿಚಾರಗಳು ತಿಳಿತು. ನೇರವಾಗಿ ಅವರನ್ನ ಪ್ರಶ್ನೆ ಮಾಡುವಂತಹ ಸಂದರ್ಭದಲ್ಲಿ ಸಿಬ್ಬಂದಿಗಳು ತಬ್ಬಿಬ್ಬಾದ್ರು. ಈ ವಿಚಾರವನ್ನ ನಾವು ನಿರಂತರವಾಗಿ 3 ದಿನಗಳ ಕಾಲ ಎಲ್ಲೂ ಬಿಡದೆ ರಿಪೋರ್ಟಿಂಗ್ ಅನ್ನ ಮಾಡ್ಕೊಂಡೇ ಬಂದ್ವಿ. ಸರ್ಕಾರದ ಗಮನಕ್ಕೂ ಕೂಡ ತಂದ್ವಿ. ಸಿಎಂ ಕೂಡ ರಿಯಾಕ್ಟ್ ಮಾಡಿದ್ರು. ಇದೀಗ ಫಾರ್ ದ ಫಸ್ಟ್ ಟೈಮ್ ದೊಡ್ಡ ಇಂಪ್ಯಾಕ್ಟ್ ಏನು ಅಂತ ಹೇಳಿದ್ರೆ, ಯಾರು ಕಳ್ಳಾಟವನ್ನ ಮಾಡಿದ್ರು ಅಂತಹ 3 ಸಿಬ್ಬಂದಿಗಳನ್ನ ಅಮಾನತು ಮಾಡಿರುವಂತದ್ದು. ಪ್ರಮುಖವಾಗಿ HBR ಲೇಔಟ್ನಲ್ಲಿದ್ದಂತಹ ಕಂದಾಯ ಪರಿವೀಕ್ಷಕ, ಕಂದಾಯ ವಸೂಲಿಗಾರರ 2 ಒಟ್ಟು 3 ನೌಕರರನ್ನ ಅಮಾನತು ಮಾಡಿ ಬಿಬಿಎಂಪಿ ಆದೇಶವನ್ನ ಹೊರಡಿಸಿದೆ. ಎಲ್ಲೋ ಒಂದ್ ಕಡೆ ಇದು ಬೇರೆ ಸಿಬ್ಬಂದಿಗಳಿಗೂ ಕೂಡ ಒಂದು ಎಚ್ಚರಿಕೆಯ ಪಾಠ ಆಗುತ್ತೆ. ಯಾಕಂದ್ರೆ ಕೊಟ್ಟಂತಹ ಕೆಲಸವನ್ನ ತುಂಬಾ ಪ್ರಾಮಾಣಿಕವಾಗಿ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ಅವರು ಅರ್ಥವನ್ನ ಮಾಡ್ಕೊಳ್ಬೇಕಾಗುತ್ತೆ. ಯಾವುದೇ ಒಂದು ಸಮೀಕ್ಷೆಯನ್ನ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅವರ ಜಾತಿ ಗೊತ್ತಿರಬಹುದು, ಅವ್ರು ನಮಗೆ ಪರಿಚಯ ಇರಬಹುದು, ಅವ್ರನ್ನ ನಾವು ನೋಡಿರ್ಬೋದು, ಆದ್ರೂ ಕೂಡ ಸರ್ಕಾರದ ದಾಖಲೆ ಆಗುವಂತಹ ಹಿನ್ನೆಲೆಯಲ್ಲಿ ಇದನ್ನು ತುಂಬಾ ಪ್ರಾಮಾಣಿಕವಾಗಿ ಅಷ್ಟೇ ನಿಷ್ಠೆಯಿಂದ ಮಾಡಬೇಕಾಗುತ್ತೆ. ಅವರ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಯಾವ ಜಾತಿಗೆ ಸೇರ್ತಾರೆ, ಯಾವ ಪಂಗಡಕ್ಕೆ ಸೇರ್ತಾರೆ, ಈ ಎಲ್ಲಾ ಡೀಟೇಲ್ಸ್ ಅನ್ನ ಕೇಳಿ ನಂತರ ಸ್ಟಿಕ್ಕರ್ ಅನ್ನ ಅಂಟಿಸಬೇಕಾಗುತ್ತೆ. ಆದ್ರೆ ಇದು ಯಾವ ಕೆಲಸವನ್ನ ಕೂಡ ಮಾಡದೆ ನಮಗೆ ಅವ್ರು ಗೊತ್ತಿದೆ, ಅವ್ರು ಸೇಟು ಅಂತ ಗೊತ್ತಿದೆ, ಇವರು ಬ್ರಾಹ್ಮಿನ್ಸ್ ಅಂತ ಗೊತ್ತಿದೆ, ಇವರು ಮುಸಲ್ಮಾನರು ಅಂತ ಗೊತ್ತಿದೆ, ಇವರು ಕ್ರಿಶ್ಚಿಯನ್ ಅಂದ್ರು ಅಂತ ಗೊತ್ತಿದೆ ಅಂತ ಹೇಳಿ ಓವರ್ ಕಾನ್ಫಿಡೆನ್ಸ್ ನಲ್ಲಿ ಮಾಡ್ತಿರುವಂತಹ ಕೆಲಸಗಾರರಿಗೆ ಇದೊಂದು ಪಾಠ ಆಗುತ್ತೆ. ಪ್ರಾಮಾಣಿಕವಾಗಿ ತಮ್ಮ ಕೆಲಸವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇದು ದೊಡ್ಡ ಪಾಠ ಆಗುತ್ತೆ. ಬಿಬಿಎಂಪಿ ಈಗಷ್ಟೇ 3 ಸಿಬ್ಬಂದಿಗಳನ್ನ ಅಮಾನತು ಮಾಡಿದೆ. ಅಷ್ಟೇ ಅಲ್ಲ, ಯಾರೆಲ್ಲ ಜಾತಿ ಗಣತಿಯಲ್ಲಿ ತೊಡಗಿದ್ದಾರೆ ಅಂತಹ ಸಿಬ್ಬಂದಿಗಳಿಗೆ ಖಡಕ್ ಆದಂತಹ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ನೀವು ಯಾವುದೇ ಸಮೀಕ್ಷೆಯನ್ನ ಮನೆಗೆ ಹೋದಾಗ ಅವರನ್ನ ಮಾತಾಡಿಸಿ ತದನಂತರದಲ್ಲಿ ಮಾತ್ರ ಸ್ಟಿಕ್ಕರ್ ಅನ್ನ ಅಂಟಿಸಬೇಕು ಅಂತ ಹೇಳಿ ಅವರಿಗೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಶ್ರೀಲಕ್ಷ್ಮಿ, ಎಲ್ಲೋ ಒಂದ್ ಕಡೆ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಇಲ್ಲಾಯ್ತು 3 ಜನ ಸಸ್ಪೆಂಡ್ ಆದ್ರು ಅಂತ ಬಿಡೋದಿಲ್ಲ. ಈ ಒಂದು ಸಮೀಕ್ಷೆ ಎಷ್ಟು ದಿವಸ ನಡೆಯುತ್ತೆ? ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಹಣವನ್ನ ಖರ್ಚು ಮಾಡಿ ಮಾಡ್ತಿರುವಂತಹ ಸಮೀಕ್ಷೆ, ನಮ್ ದುಡ್ಡಿದು. ಹಾಗಾಗಿ ನಾವು ಬಿಡುವಂತಹ ಇದು ವಿಚಾರಕ್ಕೆ ಹೋಗೋದಿಲ್ಲ. ಇದರ ಫಾಲೋಅಪ್ ಅನ್ನ ನಾವು ಖಂಡಿತವಾಗಿ ಮಾಡ್ಲಿಕ್ಕೆ ಇದ್ದೇವೆ. ಶ್ರೀಲಕ್ಷ್ಮಿ, ರೈಟ್. ಥ್ಯಾಂಕ್ ಯು ದೀಪ್ತಿ, ಡೀಟೇಲ್ಸ್ಗಾಗಿ.